ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರ. ಸ್ನೇಹಿತರೆ, ವೃಷಭ ರಾಶಿಯವರ ಸೆಪ್ಟೆಂಬರ್ ಮಾಸದ ಭವಿಷ್ಯ ಹೇಗಿರುತ್ತೆ? ವೃಷಭ ರಾಶಿಯವರಿಗೆ ಅಡೆತಡೆಯಾಗಿ ನಿಂತಿರ್ತಕ್ಕಂಥ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲಸ ಲಭ್ಯವಾಗುತ್ತಾ? ಕಷ್ಟಪಟ್ಟಿದ್ದು ವೃಷಭ ರಾಶಿಯವ್ರಿಗೆ ಲಭ್ಯವಾಗುತ್ತಾ? ವೃಷಭ ರಾಶಿಯವ್ರಿಗೆ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ? ಮರಳಿ ತಮ್ಮ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಶುಭವಾಗ್ತದ? ಮ್ಯಾಕ್ಸಿಮಮ್ ವೃಷಭ ರಾಶಿಯವ್ರಿಗೆ ತನ್ನ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇದೆಯಾ? ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ಪ್ರೀತಿಯನ್ನು ಕೊಡ್ತಕ್ಕಂಥ ಮಾಸವಾಗ್ತದ? ವೃಷಭ ರಾಶಿ ಮ್ಯಾಕ್ಸಿಮಮ್ ಯಾವ ವಿಚಾರದಲ್ಲಿ ಲಾಭವಿದೆ? ನಿಮ್ಮ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತಾ? ಹಾಗೆ ನಿಮ್ಮ ಪ್ರಯತ್ನದಿಂದ ಲಾಭವೂ ಆಗ್ತದ? ಹೇಗೆ, ಯಾವ ವಿಚಾರದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥ ಕ್ರಿಯೇಟಿವ್ ಫೀಲ್ಡರ್ಗೆ ಯಾವ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ? ನಿಮಗೆ ಈ ದಾಂಪತ್ಯದ ವಿಚಾರದಲ್ಲಿ ಭಾಳ ಮುಖ್ಯವಾಗಿ ದಾಂಪತ್ಯ ವಿಚಾರದಲ್ಲಿ ಅಡೆತಡೆಗಳು ತೊಡಕುಗಳಿದ್ದಾಗ ನೀವು ಕಾಂಪ್ರಮೈಸ್ಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಬರುತ್ತಾ? ಕೇವಲ ಮಾತುಕತೆ ವಿಚಾರದಲ್ಲಿ ಬಗೆಹರಿಸ್ಕೊಳ್ತಕ್ಕಂಥಿರುತ್ತಾ? ನಿಮ್ಮ ದಾಂಪತ್ಯದಲ್ಲಿ ಯಾವ ಫಲಗಳು ಲಭ್ಯವಾಗ್ತದೆ? ಖಂಡಿತವಾಗಿ ಒಂದು ವೃಷಭ ರಾಶಿಯವರಿಗೆ ನ್ಯಾಯಸಮ್ಮತವಾಗಿ ಧರ್ಮಸಮ್ಮತವಾಗಿರ್ತಕ್ಕಂಥ ವೃಷಭ ರಾಶಿಯವ್ರಿಗೆ ಇದೊಂದು ಮಾಸ ನಿಜವಾಗ್ಲೂ ಅನೇಕ ವಿಘ್ನಗಳು ನಿವಾರಣೆಯನ್ನು ಮಾಡ್ತಕ್ಕಂಥ ಮಾಸವಾಗ್ತದೆ. ಕಷ್ಟಪಟ್ಟಿರ್ತಕ್ಕಂಥವ್ರಿಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ಬಾಧೆಗೊಳಗಾಗಿರ್ತಕ್ಕಂಥವ್ರಿಗೆ, ಸಾಲದಿಂದ ಇರ್ತಕ್ಕಂಥ ವೃಷಭ ರಾಶಿಯವ್ರಿಗೆ ವಿಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಇದು ಭಾಳ ವಿಶೇಷ ಫಲಗಳನ್ನು ಕೊಡ್ತಕ್ಕಂಥ ಮಾಸವಾಗ್ತದೆ. ವೃಷಭ ರಾಶಿಯವರು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಚಾರ ಏನು? ಹೆಚ್ಚಿನ ಮಹತ್ವವನ್ನು ಶನಿಯ ದೃಷ್ಟಿ, ವಕ್ರದೃಷ್ಟಿ ಇರೋದ್ರಿಂದ ವೃಷಭ ರಾಶಿ ಅನೇಕ ಕಾರ್ಯದಲ್ಲಿ ನಿಧಾನ ಮಂದಗತಿಯಾಗಿರ್ತಕ್ಕಂಥವ್ರಿಗೆ ಇದೊಂದು ಶುಕ್ರನ ಸಂಚಾರವನ್ನು, ವೃಷಭ ರಾಶಿಯವರು ಶುಕ್ರ ಸಂಚಾರವಾಗಿರೋದ್ರಿಂದ ನ್ಯಾಯಸಮ್ಮತಕ್ಕೆ ಇದೊಂದು ಬುದ್ಧಿಶಕ್ತಿಗೆ ಕಾಲವಾಗಿರೋದ್ರಿಂದ ನಮಗೆ ಶುಭವಾಗೋದ್ರಲ್ಲಿ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ನಮಗೆ ತಾವು ಕ್ವಶನ್ ಹಾಕೊಂಡಾಗ ವೃಷಭ ರಾಶಿಯವರಿಗೆ ಗೊತ್ತಾಗ್ಬಿಡುತ್ತೆ. ಏನು ಅಡೆತಡೆಗಳಿರ್ತವೆ ಈ ಮಾಸದಲ್ಲಿ, ಏನಾದರೂ ಬದಲಾವಣೆಗಳ ಸಾಧ್ಯತೆಗಳು ಬರುತ್ತಾ ಅಂತಕ್ಕಂಥ ವಿಚಾರ ನಿಮಗೆ ಗೊತ್ತಾಗ್ತಕ್ಕಂಥದ್ದು ವೃಷಭ ರಾಶಿಯವರಿಗಿರುತ್ತೆ. ಸೊ ವೃಷಭ ರಾಶಿ ನೋಡಿ, ಗ್ರಹಗಳ ಲೆಕ್ಕಾಚಾರವನ್ನು ನಾವು ತಗೊಂಡಾಗ ರಾಶಿ ಅಧಿಪತಿ ನೀಚದಲ್ಲಿದ್ದ ಸ್ವಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತೆ, ಒಳ್ಳೆಯ ವಿಚಾರ. ತದನಂತರದಲ್ಲಿ ಧನಾಧಿಪತಿಯಾಗಿರ್ತಕ್ಕಂಥ ಬುಧ ಸಹಿತವಾಗಿ ತನ್ನದೇ ಆಗಿರ್ತಕ್ಕಂಥ ಉಚ್ಚ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ ಈ ಮಾಸದಲ್ಲಿ, ಅದು ಕೂಡ ಶುಭ ವಿಚಾರ. ಯಾಕೆಂದರೆ ಹಣಕಾಸು, ಕುಟುಂಬ ಇವೆಲ್ಲದೂ ಕೂಡ ಬುದ್ಧಿಶಕ್ತಿಯ ಮೇಲೆ ಅವಲಂಬಿತವಾಗಿರೋದು, ಪ್ರೀತಿಯ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ಅದೇ ರೀತಿಯಾಗಿ ತನ್ನದೇ ಗುರು ತೃತೀಯ ಭಾವದಲ್ಲಿ 8 ಮತ್ತು 11ರ ಅಧಿಪತಿ ಆಗಿರ್ತಕ್ಕಂಥದ್ದು, ಕಷ್ಟಗಳನ್ನು ಕೊಡ್ತಕ್ಕಂಥದ್ದು, ಕಷ್ಟಸ್ಥಾನದಲ್ಲೇ ಇದ್ದಾನೆ, ಉಚ್ಚನಾಗಿದ್ದಾನೆ. 11ರ ಅಧಿಪತಿ ಉಚ್ಚನಾಗಿದ್ದಾನೆ. ನಿಮ್ಮ ಧರ್ಮ, ಅದಕ್ಕೆ ಹೇಳೋದು ಧಾರ್ಮಿಕವಾಗಿರ್ತಕ್ಕಂಥದ್ದು, ಕಷ್ಟಗಳು ದೂರವಾಗ್ತಕ್ಕಂಥದ್ದು ಇರುತ್ತೆ ವೃಷಭ ರಾಶಿ. ಸ್ವಸ್ಥಾನದಲ್ಲೇ ಸೂರ್ಯ ಸಂಚಾರ, ಮೊದಲ ಪ್ರಾರಂಭದಲ್ಲಿ ಸ್ವಸ್ಥಾನದಲ್ಲಿ ಸಂಚಾರ, ತದನಂತರದಲ್ಲಿ ಮಧ್ಯಭಾಗದಲ್ಲಿ ಅದು ಕೂಡ ಉಚ್ಚ ಬುಧನೊಟ್ಟಿಗೆ ಹೋಗುತ್ತೆ. ಇದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಾಸವಾಗ್ತದೆ. ಲಾಭಾಧಿಪತಿಯ ದೃಷ್ಟಿ ಬುಧನ ಮೇಲಿದೆ. ಖಂಡಿತವಾಗಿ ನಾನು ಇಲ್ಲಿ ತಿಳಿಸ್ತಕ್ಕಂಥದ್ದು, ವೃಷಭ ರಾಶಿಯವರು ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಿ ಎಕ್ಸಲೆಂಟ್ ಆಗಿರ್ತಕ್ಕಂಥ ಮಾಸವಾಗುತ್ತೆ. ಎಕ್ಸಲೆಂಟ್ ಆಗಿರ್ತಕ್ಕಂಥ ಮಾಸ. ನೀವು ಯಾವುದೇ ಕಾರ್ಯಕ್ಕಿಂತ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ವಿಘ್ನ ವಿನಾಶನ ಪ್ರಾರ್ಥನೆ. ವಿಘ್ನ ವಿನಾಶನ ಪ್ರಾರ್ಥನೆ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥ ಅವರು ದುರ್ಗಾ ಗಣಪತಿ ಆರಾಧನೆ ಬಹಳ ವಿಶೇಷತೆಯನ್ನು ಕೊಡುತ್ತೆ. ಮೊದಲೇ ಹೇಳೋದಾದರೆ ದುರ್ಗಾ ಗಣಪತಿ ಆರಾಧನೆ, ದುರ್ಗೆ ಮತ್ತು ಗಣಪತಿ ಆರಾಧನೆ ಇದೊಂದು ಸೂಪರ್ ಆಗಿರ್ತಕ್ಕಂಥ ಮಾಸವಾಗಿ ಪರಿಣಾಮವನ್ನು ಬೀರುತ್ತೆ. ವೃಷಭ ರಾಶಿ ನೋಡಿ, ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು, 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತೆ.
ಸೊ ಮಧ್ಯಭಾಗದಿಂದ ಅದು ತೃತೀಯ ಭಾವಕ್ಕೆ ಹೋಗುತ್ತೆ. ಇಲ್ಲಿ ಏನಾಗ್ತದೆ, ಸಪ್ತಮಾಧಿಪತಿ 12 ದಾಂಪತ್ಯದಲ್ಲಿ ತೊಡಕುಗಳು ಇರ್ತಕ್ಕಂಥವ್ರು, ಅಥವಾ ಈ ದಾಂಪತ್ಯದ ವಿಚಾರದಲ್ಲಿ ಈ ಮದುವೆ ವಿಚಾರದಲ್ಲಿ ವಿಳಂಬತೆ ಅಡೆತಡೆಗಳಿರ್ತಕ್ಕಂಥವ್ರು ಸೆಪ್ಟೆಂಬರ್ ಮಾಸ ಖಂಡಿತವಾಗಿ ಶುಭದ ಸಮಾಚಾರಗಳು ಮಧ್ಯಭಾಗದಿಂದ ಬಂದೇ ಬರುತ್ತೆ. ದಾಂಪತ್ಯದಲ್ಲಿ ವಿರಹ ಇರ್ತಕ್ಕಂಥವ್ರು ಸಹಿತವಾಗಿ ನೀವೇ ಕಾಂಪ್ರಮೈಸ್ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸಂಗಾತಿ ತೃತೀಯ ಭಾವದಲ್ಲಿ ಒಬೆ ಮಾಡ್ತಕ್ಕಂಥ ಸನ್ನಿವೇಶಗಳು, ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯಕ್ಕೆ ತಾವು ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಆದರೆ ನೀವು ಕೊಡ್ತೀರಾ, ಸಪ್ತಮಾಧಿಪತಿ ತೃತೀಯ ಭಾವದಲ್ಲಿ ಅವರಿಗೆ ಮನಸ್ಸಿರಲ್ಲ. ದಟ್ ಈಸ್ ದ ಮೇನ್ ಡಿಫಾಲ್ಟ್ ಆಗಿಬಿಡುತ್ತೆ. ವೃಷಭ ರಾಶಿ ಗುರುವಿನೊಟ್ಟಿಗಿರೋದ್ರಿಂದ ಅಲ್ಲೂ ಅಷ್ಟಮಾಧಿಪತಿ, ಅಲ್ಲೂ ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ನೀವೇ ಹೋದರೂ ಕೂಡ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ವೃಷಭ ರಾಶಿಯವರಿಗೆ ಬರುತ್ತೆ. ಸ್ವಲ್ಪ ಅದರ ಬಗ್ಗೆ ಎಚ್ಚರ. ಅದಕ್ಕೋಸ್ಕರ ಧಾರ್ಮಿಕವಾಗಿರ್ತಕ್ಕಂಥವ್ರಾಗಿದ್ದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಪ್ರಶಸ್ತ ಸಿಕ್ಕೇ ಸಿಗ್ತದೆ. ಇದು ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಸದಲ್ಲಿ. ಬಟ್ ರಾಶಿಯಾಧಿಪತಿ ಷಷ್ಠಭಾವದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಖಂಡಿತವಾಗಿ ಕಾರ್ಯದಲ್ಲಿ ವಿಶೇಷವಾಗ್ತದೆ, ಫಲವಾಗ್ತದೆ, ಲಾಭ ಸಿಗುತ್ತೆ. ಹಾಗೆ ಕೆಲಸ ಇಲ್ಲ ಅಂತಕ್ಕಂಥವ್ರಿಗೆ ಕೆಲಸ ಸಿಗ್ತದೆ. ಸಾಲ ಇತ್ತು ಅಂತಕ್ಕಂಥದ್ದು ಸಾಲವನ್ನು ತೀರಿಸ್ತಕ್ಕಂಥ ಕೇಪಬಿಲಿಟಿ ಕೂಡ ಬರ್ತದೆ ವೃಷಭ ರಾಶಿಯವ್ರಿಗೆ. ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಈ ಟಾನ್ಸಿಲ್ಸು, ಆರೋಗ್ಯದಲ್ಲಿ ಸ್ವಲ್ಪ ಕೋಲ್ಡ್ ನೇಚರು, ಸ್ವಲ್ಪ ಈ ಮೆನೋಪಾಸಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, PCOD ಪ್ರಾಬ್ಲಮ್ಸು ಸ್ತ್ರೀಯರಿಗೆ ಸ್ವಲ್ಪ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಬರ್ತದೆ. ಅದರ ಬಗ್ಗೆ ಸ್ವಲ್ಪ ನೀವು ಈಗಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ವೃಷಭರಾಶಿಯವರು ಸ್ವಲ್ಪ ಮುಖ್ಯವಾಗುತ್ತೆ. ಧನಾಧಿಪತಿ ಪಂಚಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಮಯವಾಗ್ತದೆ. ಭಾಳ ಮುಖ್ಯವಾಗಿ ಅಭಿವೃದ್ಧಿಗೆ ಮತ್ತು ನಿಮ್ಮ ಹಣಕಾಸು ವಿಚಾರದಲ್ಲಿ ಬುದ್ಧಿಶಕ್ತಿಯಿಂದ ತಾವು ಮ್ಯಾಕ್ಸಿಮಮ್ ಮಾಡ್ಕೊಳ್ತೀರಾ. ಅದು ಸ್ವಕ್ಷೇತ್ರದಲ್ಲೇ ಉಚ್ಚನಾಗಿ ಬುಧ ಸಂಚಾರವನ್ನು ಮಾಡೋದ್ರಿಂದ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಬುದ್ಧಿಶಕ್ತಿಯಿಂದ ನಿಮಗೆ ಹಣಕಾಸು ವಹಿವಾಟುಗಳಲ್ಲಿ ಮ್ಯಾಕ್ಸಿಮಮ್ ಗುಟ್ಟು ಸಿಗುತ್ತೆ. ಈ ವಿಚಾರವನ್ನು ವೃಷಭ ರಾಶಿಯವರು ತಿಳ್ಕೊಳ್ಳಬೇಕು. ಬಟ್ ಶನಿ ಲಾಭದಲ್ಲಿದ್ದಾನೆ, ದೃಷ್ಟಿ ಇದೆ, ಲಾಭದ ದೃಷ್ಟಿ. ದಶಮದಲ್ಲಿ ರಾಹು ಇದ್ದಾನೆ, ಅದು ಕೂಡ ನಿಮಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಉತ್ಕೃಷ್ಟವಾಗಿರ್ತಕ್ಕಂಥ ಕೆಲಸದಲ್ಲಿ ನೈಪುಣ್ಯತೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಬಟ್ ಅಷ್ಟು ಸುಲಭವಾಗಿ ತಾವು ಕೆಳಗಲ ಬೀಳ್ತಕ್ಕಂಥದ್ದು ಖಂಡಿತ ಇಲ್ಲ. ಮ್ಯಾಕ್ಸಿಮಮ್ ಇದೆಲ್ಲ ವಿಚಾರದಲ್ಲಿ ಶುಭವಾಗ್ತಕ್ಕಂಥದ್ದು ಇದೆ. ಆದರೆ ನಾನು ಹೇಳಿದಾಗೆ ಸ್ವಲ್ಪ ದಾಂಪತ್ಯದ ವಿಚಾರ, ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ವಿದ್ಯಾರ್ಥಿ ವರ್ಗದವರನ್ನು ತಗೊಂಡಾಗ ಅದ್ಭುತವಾಗಿರ್ತಕ್ಕಂಥ ಮಾಸವಾಗಿ ಪರಿಣಾಮವನ್ನು ಬೀರುತ್ತೆ ವಿದ್ಯಾರ್ಥಿಗಳಿಗೆ. ಚತುರ್ಥಾಧಿಪತಿ ಸೂರ್ಯ ಕೂಡ ಕೇತುವೊಟ್ಟಿಗೆ ಸಂಚಾರವನ್ನು ಮಾಡುತ್ತೆ. ಒಂದು ರೀತಿಯಾದಂಥ ರಾಜಯೋಗದಲ್ಲಿರ್ತಕ್ಕಂಥದ್ದಿದೆ. ಬಟ್ ಮನಸ್ಥಿತಿಯನ್ನು ಶುಭ್ರವಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಅಂದರೆ ನೆಮ್ಮದಿಗೆ ಭಂಗವನ್ನು ತರ್ತಕ್ಕಂಥದ್ದು ಇಲ್ಲಿ ಕೇತುವಾಗಿರೋದ್ರಿಂದ ಅದಕ್ಕೆ ನೆಮ್ಮದಿಗೋಸ್ಕರ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಚನಾ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳಿ. ಈ ಒಂದು ಮಂಗಳವಾರಗಳಂದು ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಗರ್ಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನೆಮ್ಮದಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಮಾಸವಾಗೋದ್ರಲ್ಲಿ ಎರಡು ಪರಿಣಾಮ ಇಲ್ಲ. ವೃಷಭರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದೇ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಅಂದರೆ ತುಲಾರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಮ್ಯಾಕ್ಸಿಮಮ್ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ಗುಡ್ಡಿರ್ತಕ್ಕಂಥದ್ದು ಕೂಡ ಇದೆ. ಬಟ್ ಯಾವುದೇ ಕಾರಣಕ್ಕೂ ಪದೇ ಪದೇ ನಾನು ನೋಡ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ನೀವು ಧರ್ಮವನ್ನು ಹೆಚ್ಚಿನ ಧರ್ಮವನ್ನು ಪಾಲಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹೆಚ್ಚು ಧರ್ಮವನ್ನು ಪಾಲಿಸಿದ್ರೆ, ಯಾಕೆಂದರೆ 10, 9 ಮತ್ತು 10ರ ಅಧಿಪತಿ ದೃಷ್ಟಿ ಇರೋದ್ರಿಂದ 9ರ ಸ್ಥಾನದ 9 ಧರ್ಮವನ್ನು ಪರಿಪಾಲನೆ ಮಾಡಿದರೆ ದೇವರ ನಿಜವಾಗ್ಲೂ ಇದೊಂದು ಮಾಸ ನಿಮಗೆ ಭಾದ್ರಪದ ಮಾಸ ಅಂದರೆ ಸೆಪ್ಟೆಂಬರ್ ಮಾಸ ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಕೆಲಸದಲ್ಲಿ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ಮಾಸವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್. ಬಟ್ ಆರೋಗ್ಯ ಸರಿಯಾಗಿ ನೋಡ್ಕೋಬೇಕು. ಹಾಗೂ ಕೂಡ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ. ಬಟ್ ಈಗೋಸ್ಟಿಕ್ ನೇಚರ್ನ ತಪ್ಪಿಸಿ ನೀವು ಮುಂದೆ ಹೋದರೆ ಕಷ್ಟಪಟ್ಟಿದ್ದಕ್ಕೂ ಕೂಡ ಪ್ರಯೋಜನದ ಮಾಸವಾಗಿ ಪರಿಣಾಮವನ್ನು ಬೀರುತ್ತೆ. ಇನ್ನು ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥದ್ದು ಇರ್ತದೆ.
ಹಾಗೂ ಕೂಡ ಏನಾದರೂ ಮನೆ ನಿರ್ಮಾಣ ಮಾಡ್ತಿದ್ದರೆ ವೃಷಭ ರಾಶಿ ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಕೂಡ ಲಭ್ಯವಾಗೋದ್ರಲ್ಲಿ ಎರಡು ಮಾತಿಲ್ಲ. ಖಂಡಿತವಾಗಿ ಲಾಭವಿದೆ, ನಥಿಂಗ್ ಟು ವರಿ. ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಇರ್ತದೆ. ಹಾಗೂ ಕೂಡ ನೀವು ಆ ಪ್ರಯಾಣದಿಂದ ಲಾಭ ಪಾಡತಕ್ಕಂಥದ್ದು ಕೂಡ ಇದೆ. ಇಷ್ಟೆಲ್ಲ ಈ ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ ನಡೀತಕ್ಕಂಥದ್ದು ಮ್ಯಾಕ್ಸಿಮಮ್ ಸತ್ಯ. ಈ ವಿಚಾರವನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ದಯಾಮಯನಾಗಿರ್ತಕ್ಕಂಥ ಗಣಪತಿ ನಿಮಗೂ ಕೂಡ ಅನುಗ್ರಹವನ್ನು ಕೊಡಲಿ. ಮಂಗಳವಾರಗಳಂದು ಗಣಪತಿ ಆರಾಧನೆ ಮಾಡೋದು ಮರಿಬೇಡಿ. ಏಕೆಂದರೆ ಭಾದ್ರಪದ ಮಾಸವಾಗಿರೋದ್ರಿಂದ ಇದೊಂದು ವಿಶೇಷ ಫಲಗಳನ್ನು ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ. ವೃಷಭ ರಾಶಿಯವರು ಶುಕ್ರನ ತತ್ವ, ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಂತ ಅವರಿಗೆ ತುಂಬ ಆಸೆ ಹಾಗೂ ಕೂಡ ಇರುತ್ತೆ. ಜೊತೆಗೆ ಯಾವಾಗಲೂ ಕೂಡ ಒಂದು ರೀತಿಯಾದಂಥ ಅತಿ ಆಸೆಗೆ ಒಳಪಟ್ಟಿರ್ತಕ್ಕಂಥವರೂ ಹೌದು. ತನ್ನ ಸಂಸಾರಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟು ಯಾವಾಗಲೂ ಗಾಣದ ಎತ್ತಿನ ಥರ ದುಡಿತಕ್ಕಂಥದ್ದು ಕೂಡ ವೃಷಭ ರಾಶಿಯವರಿಗೆ. ಕೆಲವೊಂದು ಬಾರಿ ಅವರ ಆತ್ಮವಿಶ್ವಾಸದ ಮೇಲೆ ಕೊರತೆ ಬರ್ತದೆ. ಹಾಗೂ ಕೂಡ ತಾನು ಏನೇ ಮಾಡಿದ್ರೂ ಕೂಡ ಜ್ಞಾನವಿಲ್ಲದೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದು ವೃಷಭ ರಾಶಿಯವರು. ಆ ಜ್ಞಾನ ವೃದ್ಧಿಗೋಸ್ಕರ ನೋಡಿ ಸಿಟ್ರೈನ್ ಮತ್ತು ಕಾರ್ಲೈನ್ ಕ್ರಿಸ್ಟಲ್ಸ್. ಈ ಕೆರಲೈನ್ ಕ್ರಿಸ್ಟಲ್ಸ್ ಏನು ಮಾಡುತ್ತೆ ಅಂದರೆ ಆತ್ಮವಿಶ್ವಾಸವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಸೂರ್ಯನ ತತ್ವ ಇರೋದ್ರಿಂದ ಆತ್ಮವಿಶ್ವಾಸ ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಈ ಕೆರಲೈನ್ ಕ್ರಿಸ್ಟಲ್ಸ್. ಅದೇ ರೀತಿಯಾಗಿ ಸಿಟ್ರೈನ್ ಏನು ಮಾಡುತ್ತೆ, ನಿಮ್ಮ ಜ್ಞಾನ ಸಂಪಾದನೆಯನ್ನು ಮಾಡುತ್ತೆ, ಗುರುವಿನ ಅನುಗ್ರಹವನ್ನು ಕೊಡುತ್ತೆ ವೃಷಭ ರಾಶಿಯವ್ರಿಗೆ. ಇವೆರಡೂ ಸಿಕ್ಕಾಗ ನಿಮಗೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಕ್ರಿಸ್ಟಲ್ ನಾನು ಮಾಡಿದ್ದೇನೆ, ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರೆಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.